ಸಿಎಂ ಸಿದ್ದರಾಮಯ್ಯ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವಂತಹ ವಿಚಾರ ರಾಜ್ಯಪಾಲರ ವಿರುದ್ಧ ಸಮರಕ್ಕೆ ನಿಂತಿರುವಂತದ್ದು ಕಾಂಗ್ರೆಸ್ ಈಗ ರಾಜಕೀಯ ಆಟವನ್ನ ಕಟ್ಟಲು ರೆಡಿಯಾದ್ರ ಸಿಎಂ ಸಿದ್ದರಾಮಯ್ಯ ಅನ್ನುವಂತಹ ಪ್ರಶ್ನೆ ಇದೆ. ಕೇಂದ್ರ ಸಚಿವ ಎಚ್ಡಿಕೆ ಜನಾರ್ದನ ರೆಡ್ಡಿ ಶಶಿಕಲಾ ಜಿಲ್ಲೆ ಮುರುಗೇಶ್ ನಿರಾಣಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಗೆ ಒತ್ತಡ ಹೆಚ್ಚಾಗಿದೆ. ಆಗಸ್ಟ್ 31ರಂದು ರಾಜಭವನ ಚಲೋಗೆ ಕಾಂಗ್ರೆಸ್ ಸಜ್ಜಾಗಿದ್ದು ರಾಜ್ಯಪಾಲರ ಮುಂದೆ ಕಾಂಗ್ರೆಸ್ ಶಾಸಕರಿಂದ ಪರೇಡ್ ಮಾಡಲಾಗುತ್ತೆ. ಇನ್ನು ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದಿಂದ ಅಧಿಕೃತ ಆದೇಶವನ್ನ ಮಾಡಲಾಗಿದ್ದು ಸಚಿವರು ಎಂಪಿ ಎಂಎಲ್ಎಗಳು ಕಡ್ಡಾಯವಾಗಿ ಭಾಗಿಯಾಗಬೇಕು ಅಂತ ಆದೇಶ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವಂತಹ ವಿಚಾರ ರಾಜ್ಯಪಾಲರ ವಿರುದ್ಧವಾಗಿ ಸಮರಕ್ಕೆ ಈಗ ಕಾಂಗ್ರೆಸ್ ನಿಂತಿದೆ. ರಾಜಕೀಯ ಆಟ ಕಟ್ಟಲು ರೆಡಿಯಾದ್ರ ಸಿಎಂ ಸಿದ್ದರಾಮಯ್ಯ ಶಶಿಕಲಾ ಜಿಲ್ಲೆ ಮುರುಗೇಶ್ ನಿರಾಣಿ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ಒತ್ತಡ ಹೆಚ್ಚಾಗಿದ್ದು ಆಗಸ್ಟ್ 31ರಂದು ರಾಜಭವನ ಚಲೋಗೆ ಕಾಂಗ್ರೆಸ್ ಈಗ ಸಜ್ಜಾಗಿದೆ. ರಾಜ್ಯಪಾಲರ ಮುಂದೆ ಕಾಂಗ್ರೆಸ್ನ ಶಾಸಕರಿಂದ ಪರೇಡ್ ನಡೆಯಲಿದ್ದು ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದಿಂದ ಅಧಿಕೃತ ಆದೇಶ ಮಾಡಲಾಗಿದೆ. ಇನ್ನು ಸಚಿವರು ಎಂಪಿ ಎಂಎಲ್ಎಗಳು ಕಡ್ಡಾಯವಾಗಿ ಭಾಗಿಯಾಗುವಂತೆ ಆದೇಶ ಮಾಡಲಾಗಿದೆ. ನಮ್ಮ ಪಕ್ಷಕ್ಕೆ ಬಂದ ಮೇಲೆ 100% ನಾನು ಎಫರ್ಟ್ ಅನ್ನ ನಿಮಗೆ ದಾರಿ ಹರಿತೀನಿ. 100% ನಿಮ್ಮ ಗೆಲುವಿಗೆ ನಾವು ಎಲ್ಲ ಶ್ರಮ ಪಡ್ತೀವಿ. ಇವಾಗ ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ಪ್ರತಿನಿಧಿ ಯಶಸ್ ಮಾವುತರ್ ಡೆಸ್ಟಿನಿಗೆ ಸಂಪರ್ಕದಲ್ಲಿದ್ದಾರೆ. ಯಶಸ್, ಏನು ರಾಜ್ಯ ರಾಜಕೀಯದಲ್ಲಿ ಮೂಡಾ ಹಗರಣ ವಿಚಾರ ಸಾಕಷ್ಟು ಚರ್ಚೆ ಆಗ್ತಿರುವಂತದ್ದು. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದು ರಾಜ್ಯಪಾಲರ ವಿರುದ್ಧವಾಗಿ ಸಮರಕ್ಕೆ ಈಗ ಕಾಂಗ್ರೆಸ್ ನಿಂತಿದೆ. ರಾಜಕೀಯ ಆಟವನ್ನು ಕಟ್ಟಲು ಎಲ್ಲ ಒಂದ್ ಕಡೆ ಸಿಎಂ ರೆಡಿಯಾದ್ರ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಹೌದು ಲಕ್ಷ್ಮಿ, ರಾಜ್ಯ ರಾಜಕಾರಣದಲ್ಲಿ ಮೂಡಾ ವಿಚಾರವಾಗಿ ಅಂದ್ರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿಗೆ 14 ಸೈಟುಗಳನ್ನು 50-50 ಅನುಪಾತದಲ್ಲಿ ಅನಧಿಕೃತವಾಗಿ ನೀಡಲಾಗಿದೆ ಎನ್ನುವಂತಹ ಗುರುತರವಾದಂತಹ ಆರೋಪವನ್ನು ಈಗಾಗಲೇ ವಿಪಕ್ಷಗಳು ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಒಂದು ದೊಡ್ಡ ಮಟ್ಟದ ಸಂಚಲನ ಕ್ರಿಯೇಟ್ ಆಗಿರ್ತಕ್ಕಂಥದ್ದು. 14 ಸೈಟ್ಗಳ ವಿಚಾರ ಒಂದೆಡೆ ಆದರೆ ಮತ್ತೊಂದೆಡೆ ಮೂಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿರ್ತಕ್ಕಂಥದ್ದು. 5,000 ಅಲ್ಲ 10,000 ಕೋಟಿಯ ಹಗರಣ ಮೈಸೂರಿನ ಮೂಡಾದಲ್ಲಿ ನಡೆದಿದೆ ಎನ್ನುವಂತಹ ಆರೋಪ ಕೂಡ ಕೇಳಿಬರ್ತಾ ಇದೆ. ಹೀಗಾಗಿ ಒಂದೆಡೆ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ದೇಸಾಯಿ ಅವರ ನೇತೃತ್ವದಲ್ಲಿ ವರದಿ ನೀಡುವಂತೆ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿದೆ. ಮತ್ತೊಂದೆಡೆ ಕೂಡ ಒತ್ತಾಯ ಆಗಿರ್ತಕ್ಕಂಥದ್ದು. ಮತ್ತೊಂದೆಡೆ ಆದರೆ ಕಳೆದ ದಿನಗಳ ಹಿಂದೆ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪ್ರಾಸಿಕ್ಯೂಷನ್ ಅನುಮತಿ ಕೊಡಬೇಕು ಅಂತೇಳಿ ಅಬ್ರಾಹಂ ಹಾಗೂ ಏನು ಸಾಮಾಜಿಕ ಕಾರ್ಯಕರ್ತರಂತ ಪ್ರದೀಪ್ ಹಾಗೂ ಸ್ನೇಹಮಯಿ ಕೃಷ್ಣ ಕೂಡ ರಾಜ್ಯಪಾಲರ ಮೊರೆ ಹೋಗಿದ್ರು. ರಾಜ್ಯಪಾಲರು ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ನಂತರ ಸಾಕಷ್ಟು ರೀತಿಯಾದಂತಹ ರಾಜಕೀಯ ಆವು ಏಣಿ ಆಟ ಶುರುವಾಗಿದೆ ಅಂತ ಹೇಳಲು ಕೂಡ ತಪ್ಪಾಕಿಲ್ಲ. ಹೀಗಾಗಿ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜಕೀಯ ಪ್ರೇರಿತ ಕೇಂದ್ರ ಸರ್ಕಾರ ರಾಜ್ಯಪಾಲರನ್ನ ಬಳಸಿಕೊಂಡು ರಾಜಕೀಯವಾಗಿ ಹೆಣೆಯುವಂಥ ಕೆಲಸವನ್ನು ಮಾಡ್ತಾ ಇದೆ. ಹಾಗೂ ಬಹಳ ಪ್ರಮುಖವಾಗಿ ಸುಭದ್ರ ಸರ್ಕಾರ ಇರುವಂಥ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸುವಂತಹ ವಾಮ ಮಾರ್ಗವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ ಎನ್ನುವಂತಹ ಆರೋಪವನ್ನು ಕಾಂಗ್ರೆಸ್ನ ನಾಯಕರು ಮಾಡಿದರು. ಇದಕ್ಕೆ ಪುಷ್ಟಿ ನೀಡುವ ಹಾಗೆ ಈಗಾಗಲೇ ರಾಜ್ಯಪಾಲರ ಅಂಗಳದಲ್ಲಿ ಹಾಲಿ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರ ಒಂದು ಪ್ರಕರಣದಲ್ಲಿ ಈಗಾಗಲೇ SIT ಹಾಗೂ ಲೋಕಾಯುಕ್ತ ಇವೆರಡು ಸಂಸ್ಥೆಗಳು ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೇಳಿದೆ. ಹಾಗೂ ಇದರ ಜೊತೆ ಇನ್ನೂ 3 ಮಾಜಿ ಸಚಿವರಾದಂತಹ ಜನಾರ್ದನ್ ರೆಡ್ಡಿ ಅವರಿರ್ಬೋದು ಅಥವಾ ಶಶಿಕಲಾ ಜೊಲ್ಲೆ ಅವರು, ಮುರುಗೇಶ್ ನಿರಾಣಿ ಅವರ ವಿಚಾರವಾಗಿ ಕೂಡ ಈಗಾಗಲೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅನ್ನೋ ವಿಚಾರದಲ್ಲಿ ಕೂಡ ಈಗಾಗಲೇ ಅದು ರಾಜ್ಯಪಾಲರ ಅಂಗಳದಲ್ಲಿರ್ತಕ್ಕಂಥದ್ದು. ಆದರೆ ಹೇಗೆ ಪ್ರಾಸಿಕ್ಯೂಷನ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅನುಮತಿಯನ್ನು ರಾಜ್ಯಪಾಲರು ಕೊಟ್ಟಿದ್ದಾರೆ, ಹೀಗಾಗಿ ಅದೇ ಕಾನೂನಿನ ಅಡಿಯಲ್ಲಿ ಈ 4 ಮಾಜಿ ಸಚಿವ ಹಾಲಿ ಕುಮಾರಸ್ವಾಮಿ ಅವರಿಗೆ ಮತ್ತು 3 ಮಾಜಿ ಸಚಿವರಿಗೆ ಯಾಕೆ ಅವಕಾಶವನ್ನು ಕೊಡ್ತಾ ಇಲ್ಲ, ಇದೊಂದು ರಾಜಕೀಯ ಪ್ರೇರಿತವಾದಂಥದ್ದು ಅನ್ನುವಂತಹ ವಿಚಾರವನ್ನು ಕಾಂಗ್ರೆಸ್ನ ನಾಯಕರು ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ. ಹಾಗೂ ಇದರ ಜೊತೆ ಈ ಒಂದು
ಏನು ಬೆಳವಣಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬೆಳವಣಿಗೆ ಕೌಂಟರ್ ಅಟ್ಯಾಕನ್ನು ಮಾಡೋದಕ್ಕೆ ಈಗಾಗಲೇ ಏನು ಶಾಸಕಾಂಗ ಪಕ್ಷದಲ್ಲಿರುವಂತಹ ಎಲ್ಲ ಶಾಸಕರುಗಳಿಗೂ ಕೂಡ ಈಗಾಗಲೇ ಆದೇಶವನ್ನು ಕೊಡಲಾಗಿದೆ. ಆಗಸ್ಟ್ 31ನೇ ತಾರೀಕು ರಾಜಭವನ ಚಲೋವನ್ನು ಮಾಡಬೇಕು, ಶಾಸಕರ ಪೆರೇಡನ್ನು ಮಾಡಬೇಕು. ಈಗ ಏನು ಕುಮಾರಸ್ವಾಮಿ ಅವರು ಸೇರಿದಂತೆ 3 ಮಾಜಿ ಸಚಿವರೇನಿದ್ದಾರೆ ಅವರುಗಳಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ರಾಜ್ಯಪಾಲರು ಕೊಡಬೇಕು. ಯಾವುದೇ ಕಾರಣಕ್ಕೂ ಕೂಡ ಸ್ವಜನ ಪಕ್ಷಪಾತವನ್ನು ಒಂದು ಉನ್ನತ ಸ್ಥಾನದಲ್ಲಿರುವಂತಹ ರಾಜ್ಯಪಾಲರ ತಾವರ್ಚಂದ್ ಗೆಹ್ಲೋಟ್ ಅವರು ಮಾಡಬಾರದು ಅಂತಕ್ಕಂಥದ್ದು ಕೂಡ ಕಾಂಗ್ರೆಸ್ಸಿಗರ ಅಭಿಪ್ರಾಯ ಆಗಿದೆ. ಇದು ಒಂದು ಮಟ್ಟದ ಹೋರಾಟ ಆದರೆ ಇದನ್ನು ರಾಜಕೀಯ ಲೆಕ್ಕಾಚಾರವಾಗಿ ನೋಡೋದಾದರೆ ಈಗಾಗಲೇ ಏನು BJPಯ ಒಂದು ರಾಜಕೀಯ ಆಟಕ್ಕೆ ಎದುರೇಟನ್ನು ಸಿದ್ದರಾಮಯ್ಯವರು ಹಾಕಕ್ಕೆ ಈಗಾಗಲೇ ತಯಾರನ್ನು ನಡೆಸಿದ್ದಾರೆ ಅನ್ನುವಂಥದ್ದು ಇದೆ. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ಪ್ರಾಸಿಕ್ಯೂಷನ್ ಅನುಮತಿಯಂತೆ HD ಕುಮಾರಸ್ವಾಮಿ ಅವರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ತಮ್ಮ ಕೇಂದ್ರ ಸಚಿವ ಸ್ಥಾನಕ್ಕೂ ಕೂಡ ಕೂತು ಬರುವಂತಹ ಸಾಧ್ಯತೆ ಇದೆ. ಹೀಗಾಗಿ ಈ ಒಂದು ಆಟದಲ್ಲಿ BJPಯನ್ನೇ ಕಟ್ಟಾಕೋದಕ್ಕೆ ಕಾಂಗ್ರೆಸ್ ಮಾಸ್ಟರ್ ಪ್ಲಾನನ್ನು ಮಾಡ್ತಾ ಇದೆ ಅಂತಕ್ಕಂಥದ್ದು ರಾಜಕೀಯ ಪಡಸಾಲೆಯಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಅಂತಲೇ ಹೇಳ್ಬೋದು. ಲಕ್ಷ್ಮಿ, ಧನ್ಯವಾದ ಯಶಸ್ ನಿಮ್ಮೆಲ್ಲ ಮಾಹಿತಿಗಾಗಿ.